ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಧಶ್ರೀಶ ಶ್ರೀನಿವಾಸ ಶ್ರೀನಿಧಿ ಶ್ರೀವಿಭಾವನ ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾನ ಲೋಕತ್ರಯಾಶ್ರಯ. ಪರಾಭವ ಸಂವತ್ಸರ ಬರ್ತಾ ಇದೆ. ಮೇಷರಾಶಿಯವರು 7.5 ಶನಿಯ ಒಂದು ದಶೆಯಲ್ಲಿ ಇದ್ದಾರೆ. ಇಂಥವರು ಪರಾಭವ ಸಂವತ್ಸರ ಪ್ರಾರಂಭ ಆದಾಗ ಅವಶ್ಯವಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು. 7.5 ಪ್ರಾರಂಭ ಆಗಿದೆ. ಶನಿದೇವರಿಗೆ ಯಾರು ವಿಷ್ಣು ಆರಾಧಕರೋ ಅವರನ್ನು ಕಂಡರೆ ತುಂಬ ಇಷ್ಟ. ಅವರು ಯಾವ ತೊಂದರೆಯನ್ನು ಕೂಡ ಮಾಡಲ್ಲ. ಅದರಲ್ಲೂ ಕೂಡ ವಿಷ್ಣು ಯಾರಿಗೆ 7.5 ಇದೆ ಅಥವಾ ಶನಿ ದೋಷ ಇದೆ ಅಂಥವರಿಗೆ ವಿಷ್ಣು ಸಹಸ್ರನಾಮದ ಆರಾಧನೆಯನ್ನೇ ಎಲ್ಲ ಜ್ಯೋತಿಷಿಗಳು ಕೂಡ ಹೇಳ್ತಾರೆ. ಯಾಕೆ ಅಂದರೆ ವಿಷ್ಣು ಸಹಸ್ರನಾಮ ಅಂದರೆ ಶನಿದೇವರಿಗೆ ಭಾರಿ ಇಷ್ಟವಾದ ಒಂದು ವಿಚಾರ. ವಿಷ್ಣುವೇ ತುಂಬ ಇಷ್ಟನಾದ ದೇವ. ಆದ್ದರಿಂದ ಈ 12ನೆಯ ಮನೆಯಲ್ಲಿ ಶನಿ ಇರೋದು ಅದು ಅನಾವಶ್ಯಕ ಖರ್ಚು, ದುಡ್ಡಿನ ವಿಷಯದಲ್ಲಿ ತುಂಬ ಆತಂಕಗಳು ಅಥವಾ ತುಂಬ ಶ್ರಮ, ತುಂಬ ಪರಿಶ್ರಮ, ಮನಸ್ಸಿಗೆ ಹಿಂಸೆ, ಇವೆಲ್ಲ ದೋಷಗಳೇನಿರುತ್ತೆ ಅದೆಲ್ಲವೂ ಕೂಡ ಎಷ್ಟೋ ಮಟ್ಟಿಗೆ ಅದು ಪರಿಹಾರ ಆಗ್ತಾ ಹೋಗುತ್ತೆ. ಆದ್ದರಿಂದ ವಿಷ್ಣುವಿನ ಆರಾಧನೆಯನ್ನು ಮೇಷರಾಶಿಯವರು ಖಂಡಿತ ಮಾಡಬೇಕಾಗುತ್ತೆ. ಮತ್ತೊಂದು ಜೂನ್ 1ನೇ ತಾರೀಕು ತನಕ ಗುರು 3ನೇ ಮನೆಯಲ್ಲೇ ಇರ್ತಾನೆ. ಆಮೇಲೆ ಸುಖಸ್ಥಾನಕ್ಕೆ 4ನೇ ಮನೆಗೆ ಗುರು ಮಿಥುನದಿಂದ ಕರ್ಕಾಟಕಕ್ಕೆ ಜೂನ್ 1ನೇ ತಾರೀಕು ಬರ್ತಾನೆ. ಆವಾಗ ಅವರಿಗೆ ಚೆನ್ನಾಗಾಗುತ್ತೆ. ಆವಾಗ ಅವರಿಗೆ ಮನೆ ಯೋಗ, ವಾಹನ ಯೋಗ ಅಥವಾ ಬೇರೆ ಬೇರೆ ಸುಖಗಳು ಇದೆಲ್ಲವೂ ಕೂಡ ಅವರಿಗೆ 4ನೆಯ ಸ್ಥಾನ ಸುಖಸ್ಥಾನ ಆದ್ದರಿಂದ ಆಗ ಅವರಿಗೆ ಪ್ರಾಪ್ತವಾಗುತ್ತೆ. ವರ್ಷದ ಪ್ರಾರಂಭದಲ್ಲಿ ಗುರುಬಲ ಇಲ್ಲದೆ ಒಂದು ಶನಿಯ ಒಂದು ಕಷ್ಟವನ್ನು ಅವರು ಅನುಭವಿಸುವ ಸ್ಥಿತಿ ಇರುತ್ತೆ. ಮತ್ತು ರಾಹು 11ರಲ್ಲಿ ಇರೋದರಿಂದ ಅದು ಒಳ್ಳೆಯದು. ಮತ್ತು ಕೇತು ಪಂಚಮ ಸ್ಥಾನದಲ್ಲಿ ಇದ್ದಾನೆ. ಆದ್ದರಿಂದ ವಿಶೇಷವಾಗಿ ಮೇಷರಾಶಿಯವರು ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು. ಅದಕ್ಕೋಸ್ಕರ ನಾವು ವರ್ಷದ ಪ್ರಾರಂಭದಿಂದಲೇ ಯುಗಾದಿ ಹಬ್ಬದಿಂದಲೇ ಒಂದು ವಿಷ್ಣು ಸಹಸ್ರನಾಮದ ಅರ್ಚನೆಯ ಮೂಲಕವಾಗಿ ಶ್ರೀಕರ ನಾರಾಯಣ ದೇವರಿಗೆ ಒಂದು ವಿಶೇಷ ಸೇವೆಯನ್ನು ನಾವು ಇಟ್ಟುಕೊಂಡಿದ್ದೀವಿ. ಮೇಷರಾಶಿಯವರು ಖಂಡಿತವಾಗೂ ಕೂಡ ಇದರಲ್ಲಿ ಭಾಗವಹಿಸಬೇಕು. ಇದು ಕೇವಲ ವಿಷ್ಣುವಿನ ಆರಾಧನೆ ಅಂತಂದರೆ ಏನೋ ಪುಷ್ಪಗಳಿಂದ ಆರಾಧನೆ ಮಾಡಿ ಅಷ್ಟಿಗೆ ಸುಮ್ಮನಾಗೋದಲ್ಲ. ಯಾರೇ ದೇವತೆಗಳಿಗಾಗಲಿ ಭಗವಂತನಿಗಾಗಲಿ ನಾವು ಮಾಡುವ ಜಪ, ತಪ, ಅಧ್ಯಯನ ಇವೆಲ್ಲದಕ್ಕಿಂತ ಹೆಚ್ಚು ಖುಷಿಯಾಗೋದು ಅವರ ಬಗ್ಗೆ ನಾವು ತಿಳಿದುಕೊಳ್ಳೋದ್ರಿಂದ, ಅವರ ಬಗ್ಗೆ ನಾವು ಚಿಂತನೆಯನ್ನು ನಡೆಸೋದ್ರಿಂದ. ಆದ್ದರಿಂದ ಅವರ ಕುರಿತಾಗಿ, ಭಗವಂತನ ಕುರಿತಾಗಿ ಹಾಗೂ ದೇವತೆಗಳ ಕುರಿತಾಗಿ ಅನೇಕ ಚಿಂತನೆಗಳು, ವಿಚಾರಗಳು ಹಾಗೂ ಸದ್ವಿದ್ಯೆಯ ಮೂಲಕವಾಗಿ ನಮ್ಮ ಜೀವನದಲ್ಲಿ ನಾವು ಯಾಕೆ ಹಿಂದೆ ಉಳಿದಿದ್ದೀವಿ, ನಾವು ತುಂಬ ಉತ್ಸಾಹದಲ್ಲಿ ಹೇಗೆ ಮುಂದುವರಿಯೋದು, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಾರೆ. ಆದರೆ ಭಾಗವತದ ಮಾರ್ಗದರ್ಶನ ಹೇಗಿರುತ್ತೆ ಜೀವನದಲ್ಲಿ ಇದೆಲ್ಲವನ್ನು ಕೂಡ ನಾವು ಪ್ರತಿನಿತ್ಯ ನಿಮಗೆ ಮಾರ್ಗದರ್ಶನದ ಮೂಲಕವೂ ಕೂಡ ನಾವು ತಿಳಿಸ್ತಾ ಹೋಗ್ತೀವಿ. ಆದ್ದರಿಂದ ವರ್ಷದ ಪ್ರಾರಂಭದಲ್ಲಿ ಯುಗಾದಿಯಿಂದಲೇ 48 ದಿವಸಗಳ ಕಾಲ ಅಖಂಡವಾಗಿ ನಡೆಯುವಂತಹ ಈ ಶ್ರೀಕರ ನಾರಾಯಣ ದೇವರ ಸೇವೆಯಲ್ಲಿ ನೀವು ಕೂಡ ತೊಡಗಿಕೊಳ್ಳಿ. ಇದು ಅತ್ಯಂತ ಸುಲಭವಾದ ಒಂದು ಮಾಧ್ಯಮದಲ್ಲಿ ನಾವು ನಿಮಗೆ ಆನ್ಲೈನ್ ಮೂಲಕವೇ ಎಲ್ಲವನ್ನು ಕೂಡ ನಾವು ಮಾಡಿಸ್ತಾ ಹೋಗ್ತೀವಿ. ತುಂಬ ಸುಲಭವಾಗಿದೆ. ಇದಕ್ಕೆ ಹೆಚ್ಚಿನ ಕಾಣಿಕೆಯೂ ಕೂಡ ಇರೋದಿಲ್ಲ. ನೀವು ಇದರೆಲ್ಲ ಮಾಹಿತಿಗಾಗಿ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಮೇಷರಾಶಿಯವರಿಗೆ ಕೇವಲ ಕಷ್ಟ ಇದೆ ಅಂತ ತಿಳಿದುಕೊಳ್ಳೋದು ಬೇಡ, ಆದರೆ ವಿಷ್ಣುವಿನ ಆರಾಧನೆ ಬಿಟ್ಟರೆ ಕಷ್ಟ ಅಷ್ಟೆ. ವಿಷ್ಣುವಿನ ಆರಾಧನೆಯನ್ನು ನೀವು ಮಾಡಿ, ನೀವು ಎಲ್ಲಿದ್ದರೂ ಮಾಡಿ, ಹೇಗಿದ್ದರೂ ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ದೇವರ ಅನುಗ್ರಹ ಪೂರ್ಣವಾಗಿ ಇರಲಿ. ಮೇಷರಾಶಿಯವರಿಗೆ ಕುಜ ಅಧಿಪತಿ, ಆದ್ದರಿಂದ ಸ್ವಲ್ಪ ಸಾಮಾನ್ಯವಾಗಿ ಉದ್ವೇಗ, ಆತಂಕ, ಸಿಟ್ಟು ಇವೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಅದೆಲ್ಲದಕ್ಕೂ ಮುಖ್ಯ ಕುಜನಿಗೆ ಅಧಿಪತಿ ನಿಯಾಮಕ ನರಸಿಂಹದೇವರು. ಆದ್ದರಿಂದ ನರಸಿಂಹದೇವರ ಚಿಂತನೆಯನ್ನು ನೀವೆಲ್ಲರೂ ಕೂಡ ಹೆಚ್ಚು ಹೆಚ್ಚು ಮಾಡಬೇಕು ಎಂಬುದಾಗಿ ಹೇಳ್ತಾ ನಮ್ಮನ್ನು ವಾಟ್ಸಾಪ್ ಮೂಲಕ ಹೆಚ್ಚಿನ ಮಾಹಿತಿಯಾಗಿ ನೀವು ಸಂಪರ್ಕ ಮಾಡಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಃ ಸುರಹುತು. ಶ್ರೀಕೃಷ್ಣಾರ್ಪಣಮಸ್ತು.